ವಿಧಾನಸಭೆಯಲ್ಲಂತೂ ಹನಿ ಟ್ರ್ಯಾಪ್ ವಿಚಾರ ಬಹಳ ದೊಡ್ಡ ಗದ್ದಲಕ್ಕೆ ಕಾರಣ ಆಯಿತು. ವಿಧಾನ ಪರಿಷತ್ನಲ್ಲೂ ಕೂಡ ಪ್ರತಿಧ್ವನಿಸಿತು ಹನಿ ಟ್ರ್ಯಾಪ್ ವಿಷಯ. ಪರಿಷತ್ ಕಲಾಪ ಆರಂಭ ಆಗ್ತಾ ಇದ್ದಂತೆ ವಿಷಯ ಪ್ರಸ್ತಾಪಿಸುತ್ತಾರೆ ಛಲವಾದಿ. ಹನಿ ಟ್ರ್ಯಾಪ್ ವಿಚಾರದಲ್ಲಿ ಉನ್ನತ ಮಟ್ಟದ ತನಿಖೆ ಆಗಬೇಕಿದೆ ಅಂತ ಬಿಜೆಪಿ ಹೇಳುತ್ತೆ. ಹನಿ ಟ್ರ್ಯಾಪ್ ನ ಕನ್ನಡದಲ್ಲಿ ಮಧುಬಲೆ ಅಂತಾರೆ ಅಂತ ಛಲವಾದಿ ಹೇಳ್ತಾರೆ. ಈ ಹನಿ ಟ್ರ್ಯಾಪ್ ನ ವಿಚಾರ ವಿಧಾನ ಪರಿಷತ್ನಲ್ಲೂ ಕೂಡ ಯಾವ ರೀತಿ ಪ್ರತಿಧ್ವನಿಸಿತು ಅನ್ನೋದನ್ನ ನೋಡ್ತಾ ಇದ್ದೀವಿ. ಅವರಿಗೆ ನ್ಯಾಯ ಸಿಗಬೇಕಾಗಿರೋ ಕಾರಣದಿಂದ ಇದು ಯಾವ ಪಕ್ಷ ಈ ಪಕ್ಷ ಅನ್ನೋ ಪ್ರಶ್ನೆ ಇಲ್ಲ. ಇದು ಪ್ರತಿಯೊಬ್ಬ ಸದಸ್ಯರ ಪ್ರಶ್ನೆ ಆಗಿರೋದ್ರಿಂದ ರಾಜಣ್ಣ ಅವರ ಮೇಲೆ ಆಗಿರಲಿ ಅಥವಾ ಯಾರ ಮೇಲೆ ಆಗಿರಲಿ, ಈ ಹನಿ ಟ್ರ್ಯಾಪ್ ಆಗಿದ್ರೆ ಇದನ್ನ ಮಧುಬಲೆ ಅಂತಾರೆ ಕನ್ನಡದಲ್ಲಿ. ಈ ಮಧುಬಲೆಗೆ ಯಾರನ್ನಾದ್ರೂ ನೀವು ಬೀಳಿಸುವಂತ ತಂತ್ರಗಾರಿಕೆ ಇದನ್ನು ಮಾಡಿ ಹಾಗೆತ್ತನ. ಮಧು ಅಂದ್ರೆ ಮಧು ಬಂಗಾರಪ್ಪ ಅಲ್ಲ. ಅವರಿಗೆ ನ್ಯಾಯ ಸಿಗಬೇಕಾಗಿರೋ ಕಾರಣದಿಂದ ನಾವು ಕೂಡ ಸಪೋರ್ಟ್ ಮಾಡ್ತೇವೆ. ನ್ಯಾಯ ನಿಮಗೆ ಸಿಗಬೇಕಾಗಿದೆ. ಈಗಲಾದ್ರೂ ನಿಮಗೆ ನ್ಯಾಯ ಸಿಗಬೇಕಲ್ಲ, ಅದಕ್ಕಾದ್ರೂ ಸಿಬಿಐ ಕೊಡಿ, ತೀರ್ಮಾನ ತಗೊಳ್ಬೇಕು. ಸರ್ಕಾರ ಇದಕ್ಕೆ ಉತ್ತರ ಕೊಡಬೇಕು. ಇಲ್ಲ ಅಂತಂತಂದ್ರೆ ಇದನ್ನು ಒಪ್ಪಕ್ಕಾಗೋದಿಲ್ಲ. ನಾವು ಇದರ ವಿರುದ್ಧ ನಾವು ಎಂತ ಹೋರಾಟಕ್ಕೂ ಕೂಡ ನಾವು ಸಿದ್ಧರಿದ್ದೇವೆ. ಯಾಕಂತಂದ್ರೆ ಇದು ಸದಸ್ಯರ ಭವಿಷ್ಯ ಮತ್ತು ಗೌರವ. ಈಗ ಮೀಡಿಯಾದಲ್ಲಿ ಬಂದಿರತಕ್ಕಂಥ ವಿಷಯದ ಮೇಲೆ ಅವ್ರು ಮಾತಾಡ್ತಾ ಇದ್ದಾರೆ. ಜನರಲ್ ಆಗಿ ಯಾರೋ ಸದಸ್ಯರು ಮಾತಾಡಿರ್ಬೋದು. ಅವ್ರು ಮಾತಾಡಿರ್ತಕ್ಕಂಥದ್ದು ನಾವು ನೋಡಿರ್ತಕ್ಕಂಥದ್ದು ಅವರು ಇವರಂತ ಹೇಳಿಲ್ಲ. ಅವ್ರು ಯಾವುದೋ ಒಂದು ಹೆಸರು ಹೇಳ್ತಾ ಇದ್ದಾರೆ. ಅವರು ಇವರಂತಿಲ್ಲ. BJP ಅವ್ರ ಮೇಲೆ ಇದೆ, ಈ ಕಡೆನೂ ಬಂದಿರ್ತದೆ, ಎಲ್ಲರ ಕಡೆನೂ ಐತೆ ಎಂಬ ಮಾತನ್ನು ಅವ್ರು ಹೇಳಿದ್ದಾರೆ. ಹಾಗಾಗಿ ಈಗಾಗಲೇ ಸರ್ಕಾರ ಅದರ ಬಗ್ಗೆ ಗಂಭೀರವಾಗಿ ತಗೊಂಡಿದೆ ಮತ್ತು ನಮ್ಮ ಗೃಹ ಸಚಿವರು ಈಗಾಗಲೇ ಅದರ ಬಗ್ಗೆ ಥರ ಎಂಕ್ವೈರಿ ಮಾಡಿಸಿದಂಥ ಮಾತನ್ನು ಸಹಿತ ಈಗಾಗಲೇ ಕಳೆದ ಹೌಸ್ನಲ್ಲಿ ಹೇಳಿದ್ದಾರೆ. ಸೊ ಹಾಗಾಗಿ ಸರ್ಕಾರ ಅದು ಗಂಭೀರವಾಗಿ ತೆಗೆದುಕೊಂಡಿದೆ. ಗೃಹ ಇಲಾಖೆಯವರು ಅದನ್ನು ಯಾವ ರೀತಿಯಾಗಿ ಮಾಡಬೇಕಂತ ಅದು ಎಂಕ್ವೈರಿ ಆದ ನಂತರ ಅದನ್ನು ಮಾಹಿತಿ ಕೊಡ್ತಾರೆ. ಮುಖ್ಯಮಂತ್ರಿಗಳು ಜೊತೆಗೆ ಗೃಹ ಸಚಿವರು ಇಬ್ಬರೂ ಸಹ ಸ್ಪಷ್ಟವಾಗಿ ಹೇಳಿದ್ದಾರೆ, ಇದರ ಬಗ್ಗೆ ಉನ್ನತ ಮಟ್ಟದ ತನಿಖೆಯನ್ನು ಸರ್ಕಾರ ಮಾಡುತ್ತೆ. ಇದನ್ನು ಬದಿಗಿಡೋದಾಗಲಿ ಮುಚ್ಚಿಡೋದಾಗಲಿ ಮತ್ತೊಂದು ಮಾಡೋದಾಗಲಿ ಇಲ್ಲ. ಯಾರ್ಯಾರು ಇದರಲ್ಲಿ ಏನಾದರೂ ಸತ್ಯಾಂಶ ಇದ್ದರೆ ತನಿಖೆಯಿಂದ ಹೊರಗೆ ತರ್ತೇವೆ, ಅದನ್ನು ರಾಜ್ಯದ ಜನತೆಗೂ ಒಪ್ಪಿಸ್ತೇವೆ, ಅದರ ಮೇಲೆ ಕ್ರಮನೂ ತೆಗೆದುಕೊಳ್ತೇವೆ. ಇದರಲ್ಲಿ ಯಾರಿಗೂ ಕೂಡ ಅನುಮಾನ ಬೇಡ ಅನ್ನುವಂಥ ಮಾತನ್ನು ನಾನು ಹೇಳ್ತಾ ಇರೋದಲ್ಲ, ಮುಖ್ಯಮಂತ್ರಿಗಳು ಗೃಹ ಸಚಿವರು ಇಬ್ಬರೂ ಹೇಳಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.